ಪ್ರಾಮಾಣಿಕವಾದ ಒಂದು ಬಾಡಿ ಬರ್ಬೋದಾ ಅನ್ನುವಂಥ ಮಾತನ್ನು. ಆದರೆ ಇದೊಂದು ಕರ್ನಾಟಕದಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಆಗಿಬಿಟ್ಟದೆ ಇವತ್ತು. ಅಲ್ಲಲ್ಲಿ ಏನು KPSC ಅಂಥದ್ದು, MPSC ಅಂಥದ್ದಾಗಿರ್ಬೋದು, ಮತ್ತು ಜಾರ್ಖಂಡ್ JPMC ಅಂಥದ್ದಾಗಿರ್ಬೋದು, ಎಲ್ಲಿ ನೋಡ್ತೀರಿ ನೋಡ್ರಿ, ಈ ಕಳ್ಳರ ಸಂಚು ಕುಡ್ಕೊಂಡ್ಬಿಟ್ಬಿಟ್ಟದೆ, ಈ ಗ್ಯಾಂಗ್ಗಳು ಕುಡ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲಿ ನಮ್ಮ ಸಾಹುಕಾರ ಗ್ಯಾಂಗ್, ಅದ್ರ ಮತ್ತೆ ಗ್ಯಾಂಗ್ಗಳು ಕುಡ್ಕೊಂಡು ಭವಿಷ್ಯವನ್ನು, ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ. ಮಕ್ಕಳ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ. ಕೇವಲ ದುಡ್ಡಿದ್ದವ್ರು ಮಕ್ಕಳ ಮಾತ್ರ ಇವತ್ತು KPSC ಎಕ್ಸಾಮ್ ಪಾಸ್ ಆಗುವಂಥದ್ದು, ದುಡ್ಡಿದ್ದವ್ರು ಮಾತ್ರ ಕಲಿಯುವಂಥದ್ದು ಎಲ್ಲ ಖಾಸಗೀಕರಣ ಮಾಡಿಂತೂ ಎಲ್ಲ ರೀತಿಯಿಂದ ಕೇವಲ ಈ ದೇಶದ 10% ಜನ ಅವರಷ್ಟೇ ಇದನ್ನೆಲ್ಲ ಲಾಭ ಮಾಡ್ಕೋಬೇಕು, ಉಳಿದವ್ರಿಗೆ ಇಲ್ಲಿ ಏನು ಸಂಬಂಧ ಇಲ್ಲ ಅನ್ನುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇದು ಬಾಯಲ್ಲಿ ಹೇಳುವಂಗಿಲ್ಲ, ಮಾಡಿಬಿಟ್ಟಿದ್ದಾರೆ ವ್ಯವಸ್ಥೆಯನ್ನು. KPSC ಅಂತೂ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅಷ್ಟು ಭ್ರಷ್ಟಾಚಾರವು. ಇವತ್ತು ED ಬೆನ್ನು ಎತ್ತಿದ್ದು ಒಳ್ಳೆಯದನ್ನ ಇಲ್ಲಂತಲ್ಲ. ಯಾಕಂದ್ರೆ ನಾವು ED ಬಗ್ಗೆ ಅದರಲ್ಲೂ ವಿಶೇಷ ವಿರೋಧ ಪಕ್ಷಗಳ ನಾಯಕರ ಮೇಲೆ ಬಂದಿದ್ದಾಗ ನಾವು ಟೀಕಾ ಮಾಡಿದ್ದು ಸುಳ್ಳೇನಲ್ಲ. ಯಾಕಂದರೆ ED ಅನೇಕ ಕೇಸುಗಳು ಇನ್ನೂ ಪ್ರೂವ್ ಆಗಿಲ್ಲ ಅನ್ನೋದು ಅಷ್ಟು ಸತ್ಯದ. ಬಟ್ ಈ ಶಿವಶಂಕರಪ್ಪ ಸಾಹುಕಾರದ ಮಾತ್ರ ಪ್ರೂವ್ ಆಗೋ ಪ್ರಶ್ನೆನಿಲ್ಲ, ಪ್ರೂವ್ ಆಗೇ ಬಿಡುತ್ತದೆ ಅನ್ನುವಂಥದ್ದು. ಅವ್ರು ಆಸ್ತಿ ಗಳಿಸಿದ್ದು, ಅವ್ರ ಪೇಮೆಂಟು ಎಷ್ಟು ಗಳಿಸೋಕ್ಕೆ ಸಾಧ್ಯದ, ಏನು ಎಲ್ಲರೂ ಇವತ್ತೇನು ಕೊರೆ ಆಗಬೇಕು, ಒಂದು ಶಿಕ್ಷೆ ಆಗಲೇಬೇಕು. ತಪ್ಪಿತಸ್ಥರ ಆಗಿದ್ರೆ ಅನ್ನೋ ಮಾತ್ರ ಮತ್ತೆ ಒತ್ತಿ ಹೇಳಬೇಕಾಗಿದೆ. ಯಾಕಂದ್ರೆ ಇವತ್ತು ತಪ್ಪಿತಸ್ಥರು ಇದ್ದಾರೆ ರೀ. ಇದರಲ್ಲಿ 2 ಮಾತು. ಒಂದದ್ದು ಪುತ್ರಿಯರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡ್ಬಿಟ್ಬಿಟ್ಟಿದ್ದಾರೆ, ಕಡಿಮೆ ಇನ್ಕಮ್ ತೋರಿಸಿ 2-3 ಲಕ್ಷ ಪೇಮೆಂಟ್ ಅದ, ಇವ್ರದ್ದೆಲ್ಲನೂ ಸೌಕರ್ಯಗಳಿದ್ದಾವೆ. ಇನ್ನು ಇಲ್ಲೆಲ್ಲ ಕಡೆ ಹೋಗಿದ್ದಾರೆ, ಇಲ್ಲಿ ಎಷ್ಟೆಷ್ಟು ದುಡ್ಡು ತೆಗೆದಿಟ್ಟಿದ್ದಾರೆ, ಎಷ್ಟೆಷ್ಟು ಮನೆ ಕೆಡಿಸ್ಕೊಂಡಿದ್ದಾರೆ, ಎಷ್ಟೆಷ್ಟು ಭೂಮಿ ತೊಗೊಂಡಿದ್ದಾರೆ, ಅವೆಲ್ಲವೂ ಇವತ್ತು ಹೊರಗೆ ಬರಬೇಕಾಗಿದೆ. ಇವರೊಬ್ಬರಲ್ಲ, ಈ ವಿಶೇಷವಾಗಿ KPSCಯ ಸದಸ್ಯರಾಗಿ ಹೋದಂಥವ್ರು, ಅಧ್ಯಕ್ಷರಾಗಿ ಹೋದಂಥವ್ರು, ಅವರ ಹಾಜರಿ ಎಷ್ಟಿತ್ತು, ಇನ್ಕಮ್ಮ ಎಷ್ಟು ಗಳಿಸಿದ್ರು, ಈಗ ಅವ್ರು ಎಷ್ಟೆಷ್ಟು ಗಳಿಸಿದ್ದಾರೆ ಅನ್ನೋದು KPSC ಒಂದಲ್ಲ, ಎಲ್ಲರೂ ಈ ರಾಜಕಾರಣಿಗಳ ಸಹಿತ ಇವತ್ತು ಎನ್ಕ್ವೈರಿಗಳಾಗಬೇಕಾಗಿದೆ. ಆ ದಿವಸ DK ಶಿವಕುಮಾರ್ ಅವರು ದಿಟ್ಟಿ ನಿಲ್ಲುವಂತ ತಗೋಬೇಕಾಗಿದೆ. ಅದು ತಗೊಳ್ತಾರೆ DK ಅವರು ಒಂದು. ಈಗಾಗಲೇ ಮಾತಾಡ್ತಾ ಇದ್ದಾರೆ ಅವರು, ಇಲ್ಲ ನಾ ಬಿಡೋದಿಲ್ಲಪ್ಪ, ಭ್ರಷ್ಟರಿಗೆ ನಾನು ಶಿಕ್ಷೆ ಕೊಡಿಸ್ತೀನಿ ಹಾಗೆ ಅಂತ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅನ್ನೋ ಸಹಿತ ಅಷ್ಟು ಕುತೂಹಲಕರ ಆಗಿದೆ. ಯಾಕಂದ್ರೆ ಅವ್ರ ಮೇಲೂ ಆರೋಪಗಳಿದ್ದಾವೆ, DK ಅವ್ರ ಮೇಲೂ ಆರೋಪ ಇದ್ದಾವೆ, ಎಲ್ಲ ರಾಜಕಾರಣಿಗಳ ಮೇಲೂ ಆರೋಪಗಳಿದ್ದಾವೆ. ಆ ಆರೋಪಗಳೇನೂ ಇರಲಿ, ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲೇ ವಿಶೇಷವಾಗಿ ಈ ಸಾಹುಕಾರರ ಗ್ಯಾಂಗ್, ಶಿವಪುತ್ರಪ್ಪ ಅಥವಾ ಶಿವಶಂಕರಪ್ಪ ಸಾಹುಕಾರ ಅವರು ಈ ಏನು ಹಗರಣ